ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ, ಗಂಡ ಹೆಂಡತಿ ಜಗಳ ಹುಣ್ಮಲ್ಗೋ ತನಕ ಇದ್ದರೆ ಮಾತ್ರ ಚೆಂದ. ಇಲ್ಲ ಅತಿರೇಕಕ್ಕೆ ಹೋಯ್ತು ಅಂತಂದರೆ ತುಂಬಾ ಕಷ್ಟಗಳಾಗುತ್ತೆ. ನಿಜ ಅನಿಸುತ್ತಾ ನಿಮಗೂ? ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ನೋಡಿ ಫ್ರೆಂಡ್ಸ್, ಪ್ಲೀಸ್. ಇದ್ಯಾಕ್ರಿ ನೀವು ಹಿಂಗಾಡ್ತಾ ಇದ್ದೀರಿ? ನಾನು ಆಡ್ತಾ ಇದ್ದೀನಿ, ನೀನು ಆಡ್ತಾ ಇದೀಯೋ? ಎಂತೆಂಥ ಮಾತೆಲ್ಲ ಅಂದೆ ನೀನು ನನಗೆ. ಮರೆಯೋಕ್ಕಾಗದ ನೀನು ಆಡಿರೋ ಮಾತುಗಳೆಲ್ಲನೂ. ಅಂಥದ್ರಲ್ಲಿ ನಿನ್ನ ಊಟ ಕೊಡ್ಬಾ ಅಂತ ಬೇರೆ ಕರಿಬೇಕಾ ನಿನ್ನ? ನಾನೇನಂದೆ ರೀ ಅನ್ಬಾರದ್ನ? ಏನೋ ಕೋಪದಲ್ಲಿದ್ದೆ, ಬೇಜಾರಾಗಿತ್ತು, ಅದಕ್ಕೆ ಒಂದು ಮಾತಾಡ್ಬಿಟ್ನಪ್ಪ. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಾರ? ಕೋಪ ಇದ್ರೆ ಬೇಜಾರಿದ್ರೆ ಅದಕ್ಕೆ ಅಷ್ಟು ಮಟ್ಟಿಗೆ ಮಾತಾಡ್ತಾರಾ? ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಹೇಳ್ಸಿಲ್ವಾ ದೊಡ್ಡವ ಒಳಗಡೆನೇ ಅದೇ. ಸುಮ್ಮನೆ ರಾಮಾಯಣ ಆಗ್ಬೇಕು ಅದು ಬೇರೆ. ನೀನೇ ಚಾಡಿ ಹೇಳಿ ಕರ್ಸಿರ್ತಿಕ್ಕಂತ ತಪ್ಪು. ಸಾಮಾನ್ಯದೊಳಲ್ಲ ಕತೆ ನೀನು ಮಾಡ್ಗಾತಿ. ಇದ್ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ಏನು ಮಾಟ್ಗಾತಿ ತನ ಮಾಡಿದ್ದೇನು ನಾನು ನಿಮಗೆ? ಇದೊಂದು ತೆಗೆದುಬಿಡ್ತಾಳೆ. ಏನು ಮಾತಾಡಿದ್ರೆ ಸಾಕು ಗಂಗಾ ಕಾವೇರಿ ಎಲ್ಲ ನೋಡ್ತಿರ್ತಾಳೆ. ನೀವು ಮಾಡೋ ಮಾತುಗಳು ಹಂಗೆ ಆಗ್ಬೇಕನ್ರಿ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಾನು. ಇದ್ದಕ್ಕಿದ್ದಂಗೆ ಏನೋ ಒಂದೊಂದು ಮಾತು ಅಂದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಮಾಡಿಟ್ಟಿರೋ ಅಡುಗೆನೂ ತಿಂದಂತೆ ಹೋದ್ರಿ. ಈಗ ಬಂದ್ಬಿಟ್ಟು ಕರೀದೆ ಹಾಕೊಂಡು ಕೂತಿದ್ದೀರಿ ನೀವೇ ಊಟಕ್ಕೆ. ಹಂಗಾರೆ ಈ ಮನೇಲಿ ನನ್ನ ಲೆಕ್ಕಕ್ಕೆ ಇಲ್ವಾ? ಯಾಕ್ರಲ್ಲ ಮಗ, ಯಾಕೆ ಹಿಂಗೆ ಆಡ್ತಿದ್ದೀರಿ ನೀವು ಇಬ್ಬರೇ? ಯಾಕೆ ಮಗ, ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಇಷ್ಟು ದಿನ ಚೆನ್ನಾಗೇ ಇದ್ದಲ್ಲ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಯಾಕಂಗೆ ಬೆಣ್ಣಗೆ ಬಾಯಿಗೆ ಬಂದಂಗೆ ಬೈತಾ ಇದೆಯಲ್ಲ ನೀನು? ನಾನುವೇ ಬರಬಾರ್ದು ಹೊರಗಡಿಕೆ ಗಂಡ ಹೇಳ್ತಿರ್ ಜಗಳ ಅಂತ ಸುಮ್ಮನೆ ಇದ್ದೀನಿ. ಒಳಗಡೆ ಅವರೇ ಬಗೆಹರಿಸ್ಕೊತಾರೆ ಅಂತವ. ನಿನ್ನ ಮಾತು ಯಾಕೋ ಅತಿರಿಗೆ ಕೊಯ್ತಾ ಅದಲ್ಲ? ಅದೇ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಅತಿಯಾಗಿ ಆಡ್ತಾವಳ್ಕತ್ತೆ ಅವಳು. ಮಾಡ್ಗಾತಿ ನಿನಗೂ ಏನು ಮಾಡ್ಬಿಟ್ಟು ಹೊಲ್ಸ್ಕೊಬಿಟ್ಟಿದ್ದಾಳೆ ನಿನ್ನ ಅವಳ ಕಡಿಕೆ. ಯಾಕಲ ಮಗ, ಏನಾಯ್ತು ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದ್ದಿ? ಅವ್ರಿವ್ರ ಮಾತು ಕೇಳ್ಕೊಂಡು ಅವಳು ಕುಣಿತಾವಳ ಅಥವಾ ನೀನು ಕುಣಿತಾ ಇದೀಯಾ? ಎಡ್ತಿ ಬಗ್ಗೆ ಆಡ ಮಾತುಗಳ ಇವೆಲ್ಲವಾ? ಏನಾಗಿದ್ದು ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದ್ದಿ? ಸುಮ್ಮನಿರತ್ತೆ, ನಿಂಗೆ ಗೊತ್ತಾಗಲ್ಲ ಇದೆಲ್ಲವಾ? ಹ್ಞೂ ಕನ್ಲ ಮಗ, ನನಗೇನು ಗೊತ್ತಾಗಲ್ಲ ಪಾಪ. ನನಗಿಂತ ವಯಸ್ಸಾಗೋದಲ್ಲ ನಿನಗೂ. ಮುದಿಯ ಅಲ್ವಾ ನೀನು? ನಿಂಗೆಲ್ಲ ಗೊತ್ತಾಯ್ತದೆ. ನಿನ್ಗಿಂತ ಹೆಚ್ಚಾಗಿ ಜೀವನದಲ್ಲಿ ಕಷ್ಟ ಸುಖಗಳನ್ನ ನೋಡಿ ಬಂದಿರೋಳು ನಾನು. ನಿನ್ನಂಥವನ್ನ ಎಷ್ಟು ಜನ ನೋಡಿದ್ದೀನೋ ನಾನು ನನ್ನ ಜೀವನದಲ್ಲಿ. ಹೇಳೋದು ಅರ್ಥ ಮಾಡ್ಕೋತೀಯ ಇಲ್ವ? ಹೇಳ ಮಗ, ನನ್ನ ಮಾತುಗೆ ಬೆಲೆ ಇಲ್ವ ನಿನ್ನ ಹತ್ರ? ಹಂಗನ್ನತೆ ನಾನು ನಿನ್ನ ಮಾತು ಕೇಳ್ದೆ ಇನ್ಯಾರ ಮಾತು ಕೇಳೋಣ ನಾನು? ಎಷ್ಟು ಅಂತ ಅತ್ತಿ ತಾಯಿ, ನಿಲ್ಸು ಈಗ ಸಾಕು ಅಳದ. ನಾನು ಅವನಿಗೆ ಹೇಳ್ಬಿಟ್ಟು ಹೋಯ್ತೀನಿ. ಸುಮ್ಮನಾಯ್ತಾನ ಅವನು. ಯಾಕಂಗೆ ಆಡಿರಿ ಇಬ್ರುವೆ? ನೀನುವೇ ಫಸ್ಟು ಬಾಯಿಗೆ ಬಾಯಿ ಕೊಡೋದ ನಿಲ್ಸು. ಅವನೊಂದು ಮಾತಂದರೆ ಸಹಿಸ್ಕೊ ಒಂಚೂರ. ಬಾಯಿಗೆ ಬಾಯಿ ಕೊಡಬೇಡ ನೀನುವೆ. ಗಂಡನು ಹೇಳ್ತೀನೋ ಇಬ್ಬರಲ್ಲಿ ಒಬ್ಬರು ಸೋತಿ ನಡೆದಾಗ್ಲೇ ಜೀವನ ಸಾಗೋದು ಕಣವ ಮುಂದಕ್ಕೆ. ಜಗಳ ಆಡ್ಕೊಂಡೇ ಇದ್ದರೆ ಅವನೇನೋ ಅಂದ ಅಂತ ನೀನು ಅನ್ನೋದು, ನೀನೇನೋ ಅಂದ ಅಂತ ಅವನು ಅನ್ನೋದು. ಇಬ್ಬರು ಹಿಂಗೆ ಮಾಡ್ಕೊಂಡು ಹೋದ್ರೆ ಜಗಳ ಅರಿಯೋದಿಲ್ಲ ಅಷ್ಟೇ. ಬರೀ ಜೀವನ ಪರ್ಯಂತ ಜಗಳ ಆಡ್ಕೊಂಡೇ ಇರಬೇಕಾಯ್ತದೆ ನೀವು. ಅಕ್ಕಪಕ್ಕ ದಟ್ಟಿಯವರೆಲ್ಲ ಆಡ್ಕೋಬೇಕಾ ನಿಮ್ಮನ್ನ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಇಬ್ರುವೆ? ನೀನೇ ಸೋತ್ ನಡೆಯವ್ವ. ಹೆಂಗಸ್ರಾಗಿದ್ದವಳು ಒಂಚೂರ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೋಬೇಕು. ನೀನು ಏನು ಮಾತಾಡಿರ ಅನ್ಕೋತಾ ಇದ್ದೀನಿ. ನೀನುವೇ ಅವ್ನು ಏನೋ ಅಂದ ಅಂತ ತಿರ್ಗಾ ಬಾಯಿಗೆ ಬಾಯಿ ಕೊಡ್ತಾ ಇದೀಯಾ. ಹೇಳೋದ ಅರ್ಥ ಮಾಡ್ಕೋ. ದೊಡ್ಡವಳಾಗಿ ಹಿರಿಯವಳಾಗಿ ಹೇಳ್ತಾ ಇದ್ದೀನಿ ನಾನು ನಿನಗೆ. ಸಾಕು ನಿಲ್ಸು ಈಗ ಅಳದ. ಗಂಗಾ ಕಾವೇರಿ ಎಲ್ಲ ನೊರೆಸ್ಬೇಡ. ಸರಿ ಆಯಿತು ಬಿಡು ದೊಡ್ಡವ. ಅವ್ರು ಏನು ಮಾತಾಡಿದ್ರು ನಾನು ನಿಂತಿರ್ಕೊಂಡು ಮಾತಾಡೋಕ್ಕಲ್ಲ ಇನ್ಮೇಲೆ. ನಿನ್ನ ಏನು ಮಾತಾಡಬೇಡ ಅಂತ ಹೇಳ್ದಿಲ್ಲ ಕಂತಾಯಿ ನಾನು. ಅವ್ನು ಏನಾದರೂ ಕೋಪದಲ್ಲಿದ್ದಾಗ ಏನಾದ್ರು ಮಾತಂದರೆ ಒಂಚೂರು ಅನುಸರಿಸ್ಕೊ ಅಂತ ಹೇಳಿದ್ದು. ಅಂಥದ್ದು ಏನಾದ್ರು ಮಾತಾಡಲೇಬೇಕಿತ್ತ ನಿನಗೆ? ಹೇಳಲೇಬೇಕಿತ್ತ? ಅವ್ನು ಕೋಪದಲ್ಲಿದ್ದಾಗ ಗೊತ್ತಾಯ್ತದಲ್ವ ನಿನಗೆ? ಸುಮ್ಮನೆ ಆಗ್ಬಿಡು ಆ ಸಮಯದಲ್ಲಿ. ಆಮೇಲೆ ಅವ್ನು ಚೆನ್ನಾಗಿರ್ತಾನಲ್ವ, ಆವಾಗ ಅದೇನಿರ್ತದೋ ಏನು ವಿಷಯನ ತಿಳಿಸಿ ಅವನಿಗೆ ಹೇಳು. ಸುಮ್ಮನೆ ನೀನು ಅವ್ನು ಕೋಪದಲ್ಲಿದ್ದಾಗಲೇ ನೀನು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಅವನು ಇನ್ನೂ ಕೋಪ ಆಗೋದಿಲ್ವಾ? ಸರಿ ಕಣವ, ಆಯಿತು. ಇನ್ಮೇಲೆ ಏನು ಮಾತಾಡೋಕ್ಕಲ್ಲ ತಗೋ. ನಾನು ಅವರು ಹೆಂಗಿರ್ತಾರೆ ಅಂತ ನನಗೂ ಗೊತ್ತಾಯ್ತದೆ. ನಾನು ಏನೂ ಮಾತಾಡಿಲ್ಲ. ಸರಿ ಆಯಿತು, ನಂದೇ ತಪ್ಪಾಗೋಯ್ತು ಬಿಡು. ನೋಡ್ಲ ಮಗ, ಅವಳು ಹೆಂಗೋ ಸಮಾಧಾನ ಆದ್ಲು, ಒಪ್ಕೊಂಡ್ಲು ನಾನು ಹೇಳಿದ ಮಾತು. ಈಗೇನು ನೀನು ನಾನು ಹೇಳಿದ ಮಾತು ಕೇಳ್ತೀಯೋ ಅಥವಾ ಇಲ್ವೋ? ಹಿಂಗೆಯಾ ಮೊಕವ ಗಂಟು ಹಾಕೊಂಡು ಕೂತಿರ್ತೀಯ? ಏನು ಹೇಳ? ಸರಿ ಕಣತೆ, ಆಯಿತು. ನಾನುವೇ ಇನ್ಮೇಲೆ ಒಂಚೂರು ಸಮಾಧಾನವಾಗಿ ಇರ್ತೀನಿ. ಯಾವುದೂ ಅತಿಯಾಗಿ ಮಾತಾಡೋಕೆ ಹೋಗಲ್ಲ. ನನ್ನ ಕೋಪವ ಹೊರ್ಗಡೆನೇ ಬಿಟ್ಬಿಟ್ಟು ಬರ್ತೀನಿ ಮನೆಗೆ ಬರಬೇಕಾದ್ರೆ. ನನ್ನ ಕೋಪನೆಲ್ಲ ಅವಳ ಮೇಲೆ ತೀರಿಸ್ಕೊಳ್ಳೋದು, ಅವಳುವೇ ಸಿಟ್ಟಲ್ಲಿ ಏನಾದರೂ ಅನ್ನೋದು, ಇದೇ ಮನೇಲಿ ಆಗ್ಬಿಟ್ಟದೆ. ಸರಿ, ಕೊನೆಗೂ ಇಬ್ಬರು ಹೆಂಗೋ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ. ಸರಿ ಕಂದೊಡವ, ಆಯಿತು ಕೂತ್ಕೊಳ್ಳಿ. ಇವಾಗ ಊಟ ಮಾಡಿವ್ರಂತೆ. ಯಾಕತೆ ಇನ್ನೂ ಊಟ ಮಾಡಿಲ್ವಾ ನೀನು? ಇಲ್ಲ ಕನ್ಲ ಮಗ, ಪಕ್ಕದ ಮನೆ ಅವಳು ಹೇಳಿದ್ಲು ನೀವಿಬ್ಬರು ಯಾಕೋ ಜಗಳ ಆಡ್ತಿದ್ರೆ ಬೆಳಗ್ಗೆನೇ ಒತ್ತೋತಾರಲ್ಲ ಜೋರಾಗಿ ಕಿರ್ಚಾಡ್ತಿದ್ರು ಅವ್ರ ಮನೆ ಹತ್ರ ಅಂತ. ಅದಕ್ಕೆ ಉಣ್ಣಕ್ಕೆ ಹಾಕೊಂಡು ಕೂತ್ಕೊಳ್ಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಯಾಕೋ ಮನಸ್ಸು ತಡಿಲಿಲ್ಲ, ಕೇಳ್ಕೊಬರೋಣ ಅಂತ ಬಂದೆ. ಮಾತಾಡ್ತಾ ಕೂತಿದ್ದೆ ನಾನು. ಅಷ್ಟೊತ್ತಿಗೆ ಬಂದಲ್ಲ ನೀನುವೇ ತಿರ್ಗಾ ಜಗಳ ಕತ್ಕೊಳ್ಳೋಕ್ಕೆ. ಹೇಳೋದ ಅರ್ಥ ಮಾಡ್ಕೊಳ್ಳಿ ಇಬ್ಬರಾಳುವೆ. ಸಂಸಾರದಲ್ಲಿ ಇಬ್ಬರು ಒಂದು ನಡೆದ್ರೇನೆಯ ಜೀವನ ಮುಂದಕ್ಕೆ ಸಾಗೋದು. ಹಂಗೆಯ ನಿಮ್ಮ ಮಧ್ಯೆ ಪ್ರೀತಿನೂ ಬೆಳೆಯೋದು. ಇಬ್ಬರುವೇ ಒಂಚೂರ ಹೊಂದ್ಕೊಂಡು ಹೋಗೋದನ್ನ ಕಲೀರಿ. ಆಗಲೇ ಒತ್ತಾಗದೆ ಕಂದೊಡವ. ಬಾ ಕೂತ್ಕೊಬಾ, ನೀನುವೇ ಊಟ ಮಾಡ್ಬಾ. ಹ್ಞೂ ಕನ್ಲ ಮಗ, ಬಂದೆ ನಾನುವೇ. ಹೊಟ್ಟೆ ಯಾಕೋ ನನಗೂ ಹಸಿತಾ ಇದೆ. ಈಗ ಕೂತ್ಕೊಂಡು ಊಟ ಮಾಡ್ತೀನಿ. ಸರಿ ಆಯಿತು. ಇನ್ನೂ ಯಾಕಾಗ ಮುಖ ಸಪ್ಪೆ ಇಟ್ಕೊಂಡು ಕೂತಿದ್ದೀನಿ ನೀನು? ನಡಿ ಹೋಗಿ ಹಾಕ ಬರೋಗು ನೀನುವೇ. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಹೇಳ್ತಾ ಇದ್ದೀನಿ ತಾಯಿ, ಕೇಳ್ಕೊ. ಜಾಸ್ತಿಯ ಮಾತಾಡೋಕೆ ಹೋಗ್ಬೇಡ ನೀನುವೇ. ಅನ್ಸಸ್ಕೊಂಡು ಹೋಗೋಣ ಕಲಿ. ಅವನೇನಾರು ಅಂದರೆ ನೀನು ಸುಮ್ಮನಾಗ್ಬಿಡತ್ತಾಗಿ. ಅಲ್ಲಿಗೆ ಮುಗ್ದೋಯ್ತದೆ ಜಗಳ. ಇಲ್ಲ ನೀನು ಬಾಯಿ ಕೊಡ್ತಾ ಹೋದರೆ ಜಗಳ ಮುಂದುವರಿತದೆ ಹೊರತು ನಿಲ್ಲಕ್ಕಲ್ಲ. ಸರಿ ಕಂದೊಡವ, ಆಯಿತು. ನಾನು ಏನೂ ಮಾತಾಡೋಕ್ಕಲ್ಲ ಇನ್ಮೇಲೆ.
ಬಿರ್ನೆ ಹಾಕೊಡು ನನಗೂ. ಊಟ ಮಾಡ್ಬಿಟ್ಟು ಹೋಯ್ತೀನಿ ನಾನು ಮನೆ ತಕ್ಕೆ. ಹೋಗಿ ಒಂಚೂರು ಕೆಲಸ ಅದೇ ಮನೇಲಿ ಮಾಡಬೇಕು. ಸರಿ ಕಣವ, ಹಾಕೊಡ್ತೀನಿ ಕೂತ್ಕೊಳ್ಳಿ. ಫ್ರೆಂಡ್ಸ್, ಯಾರೂ ಜಗಳಾಡ್ದಂತೆ ಇರಲ್ಲ. ಗಂಡ ಹೆಂಡತಿ ಅಂತ ಇದ್ಮೇಲೆ ಜಗಳ ಇದ್ದೇ ಇರುತ್ತೆ. ಜಗಳ ಎಲ್ಲಿರುತ್ತೋ ಪ್ರೀತಿ ಕೂಡ ಅಲ್ಲೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಿಜನಾ? ನಿಜ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್.